ಕೆಲವು ಅಧಿಕಾರಿಗಳು ಕೆಲವು ಹೋರಾಟಗಾರರು ಇಲ್ಲ ಸಲ್ಲದ ಕ್ವಶನ್ಗಳು ಕೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾ ಇದ್ರಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮಗೆ ಏನಾದ್ರೂ ನೇರ ಪ್ರಶ್ನೆಗಳು ಕೇಳಬೇಕಾದ್ರೆ ಇಲ್ಲಿ ಅಧಿಕಾರಿಗಳಿದ್ದಾರೆ, ಪೂಜ್ಯ ಗುರುಗಳಿದ್ದಾರೆ. ನೀವು ಯಾರಾದ್ರೂ ನೇರವಾಗಿ ಪ್ರಶ್ನೆ ಕೇಳಬೇಕು. ಏನಿಲ್ಲ, ನೇರವಾಗಿ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿರಬೇಕು. ಅದು ಬಲಗೈ ಜಾತಿಗೆ ಸಂಬಂಧಿತ ಪ್ರಶ್ನೆ ಆಗಿರಬೇಕು, ಸಂವಿಧಾನಬದ್ಧವಾದಂತಹ ಪ್ರಶ್ನೆ ಆಗಿರಬೇಕು ಮತ್ತು ಬಲಗೈ ಸಂಬಂಧಿತ ಜಾತಿಗೆ ಸಂಬಂಧಿತ ಪ್ರಶ್ನೆಗಳನ್ನು ಕೇಳೋಣ. ಮತ್ತೆ ಅದಕ್ಕೆ ಸಮಂಜಸವಾದ ಉತ್ತರವನ್ನ ಪೂಜ್ಯರು ನೀಡುತ್ತಾರೆ. ಮತ್ತೆ ಅವರ ಆದೇಶದಂತೆ ನಾವು ಬರ್ತಕ್ಕಂಥ ದಿನದಲ್ಲಿ ಬೀದರ್ನಿಂದ ಮತ್ತೊಮ್ಮೆ ನೀಲಿ ಸಾಗರವನ್ನ ಬೆಂಗಳೂರಿಗೆ ಹೋಗೋಣ. ನೀವೇನ್ ಹೇಳ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ 10 ಲಕ್ಷ ಜನ ಸೇರ್ಬೇಕಂದಾಗ ಬೀದರ್ನಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಬರ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಷ್ಟೊತ್ತು ಬಹಳ ಸ್ವಯಂದಿಂದ ಕೂತಿದ್ದೀರಿ. ನಾವೆಲ್ಲರೂ ಸಾಮೂಹಿಕವಾಗಿ ಕರೆ ಕೊಟ್ಟಾಗ ನೀವು ಇದೇ ತರ ನಮಗೆ ನಮ್ಮ ಕೈ ಜೋಡಿದ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸ ಮಾಡಿದ್ರೆ ನಮಗೆ ಆ ಆಶೀರ್ವಾದ ಸಿಕ್ತು ಅಂತ ಹೇಳಿ ಈಗ ನಿಮ್ಮ ನೇರವಾದ ಪ್ರಶ್ನೆ ಇಲ್ಲ ಅಂತ ಕೇಳ್ಬೇಕು. ದಯಮಾಡಿ ಅಕ್ಟೋಬರ್ 14 ಮತ್ತು 15 ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಸುಮಾರು 25,000 ಜನರಿಗೆ ನಾವು ಮೈಸೂರಿನಲ್ಲಿ ಬೌದ್ಧ ಸಮ್ಮೇಳನ, ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2 ದಿವಸ. ಮೊದಲನೇ ದಿವಸ ಎಲ್ಲ ಥೈಲ್ಯಾಂಡ್, ಬರ್ಮಾ ಮತ್ತು ಶ್ರೀಲಂಕಾ ಮತ್ತು ನಮ್ಮ ಕರ್ನಾಟಕ ಟಿಪ್ಪು ಸಂಘದ ಸಾನ್ನಿಧ್ಯದಲ್ಲಿ ಆ ಬೌದ್ಧ ಸಮ್ಮೇಳನ ನಡೆಯುತ್ತೆ. 2ನೇ ದಿನದಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆರಾಮಿಲ್ಲ ಮತ್ತು ನಮ್ಮೆಲ್ಲ ಸಚಿವರು ಭಾಗವಹಿಸ್ತಾರೆ. ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಇಲ್ಲಿವರೆಗೂ ಒಳಗಡೆ ಏನೆಲ್ಲ ಸಂಚು ನಡೆಯಿತು, ಈ ಸಮುದಾಯದ ಸರ್ವನಾಶವನ್ನ ಯಾವ ರೀತಿ ಮಾಡಬಹುದು, ಈ ಸಮುದಾಯವನ್ನ ರಾಜಕೀಯ, ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಈ ಸಮುದಾಯವನ್ನ ಶಾಶ್ವತವಾಗಿ ಮುಗಿಸಬೇಕು ಅಂತ ಹೇಳಿ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತೇಳಿ ದಾಖಲೆ ಸಮೇತ ಅಂಕಿಅಂಶಗಳ ಮುಖಾಂತರವಾಗಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ SC/ST ನೌಕರ ಸಂಘದ ಅಧ್ಯಕ್ಷರು ಚಂದ್ರಶೇಖರಯ್ಯನವರು ತಮ್ಮ ಜವಾಬ್ದಾರಿ, ಸರ್ಕಾರದಲ್ಲಿ ನಂಬರ್ 1 ಅಧಿಕಾರಿ ಆಗಿದ್ರು ಸ್ವಾರ್ಥಿ, ತನಗೋಸ್ಕರ ಬದುಕಿರ್ತಾನೆ, ಸ್ವಾಭಿಮಾನಿ, ಇಡೀ ಸಮುದಾಯಕ್ಕೋಸ್ಕರ ಬದುಕಿರ್ತಾನೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್. ಎಲ್ಲರೂ ಸಾಯದೇ ಒಂದಿನ. ಜನಾಂಗಕ್ಕೆ ದ್ರೋಹ ಮಾಡಿ ಸಾಯನು ಅವನು ಅಂಬೇಡ್ಕರ್ ಅವರ ನಿಜವಾದ ದ್ರೋಹಿ. ನೀವು ಹುಟ್ಟು ಬಂದಂತ ಸಮುದಾಯಕ್ಕೆ, ನಿಮಗೆ ಜನ್ಮ ಕೊಟ್ಟ ಸಮುದಾಯಕ್ಕೆ ನೀವೇನಾದ್ರೂ ಮಾಡಲಾರದೆ ಸತ್ರೆ ನಿಮ್ಮ ಸಾವಿಗೂ ಕ್ಷಮೆ ಇಲ್ಲ. ನಿಮ್ಮ ಸಾವಿಗೆ ಯಾವತ್ತೂ ಕ್ಷಮೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಇದನ್ನ ಬಾಬಾ ಸಾಹೇಬ್ರು ಹೇಳಿದ್ರು. ಯಾರು ತಾನು ಹುಟ್ಟಿ ಬಂದಂತ ಸಮುದಾಯದ ಏಳಿಗೆಗೋಸ್ಕರ ಅಪಮಾನ ಕಂಜದೆ, ಅವಮಾನ ಕಂಜದೆ ಎದೆ ಕೊಟ್ಟು ನಿಂತು ತನ್ನ ಸಮುದಾಯಕ್ಕೋಸ್ಕರ ದುಡಿತಾನೋ ಅವನೇ ಕರ್ತವ್ಯಶೀಲ ಧನ್ಯ ಅನ್ನುವಂತಕ್ಕಂಥದ್ದನ್ನು ನಾನು ಹೇಳ್ತಾರೆ. ಆ ಕೆಲಸವನ್ನು ಚಂದ್ರಶೇಖರಯ್ಯನವರು ಮಾಡಿರೋದ್ರಿಂದ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ತಾವೆಲ್ಲರೂ ಬೀದರ್ ಜಿಲ್ಲೆ ಅಂದ್ರೆ ಸ್ವಾಭಿಮಾನಿಗಳು ಅಂತ ನಾನು ಅನ್ಕೊಂಡಿದ್ದೇನೆ. ಸ್ವಾಭಿಮಾನಿಗಳು ಇಲ್ಲಿ ಹೆಚ್ಚು ಸ್ವಾಭಿಮಾನಿಗಳಿದ್ದಾರೆ. ಹಾಗಾಗಿ ಸ್ವಾಭಿಮಾನಿಗಳು ಸಮಾಜದ ಬಗ್ಗೆನೇ ಚಿಂತೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು ಅದರ ಬಗ್ಗೆ ಎಲ್ಲ ವಿಚಾರಗಳನ್ನ ಚಂದ್ರಶೇಖರ್ ತಿಳಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವು ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಮಾಡುವಾಗ ಬೀದರ್ ಜಿಲ್ಲೆನ ಯಾಕೆ ನೆನೆಸ್ಕೊಂಡೆ ನಾನು ಅಂದ್ರೆ, ಮುಖ್ಯಮಂತ್ರಿ ಕಚೇರಿಯಿಂದ ಒಂದು ಫೋನ್ ಬರುತ್ತೆ ನಮಗೆ. ಯಾವಾಗ ಬರುತ್ತೆ ಅಂದ್ರೆ, ಈ ಬೀದರ್ನವರು ರ್ಯಾಲಿ ಮಾಡಿದ್ರಲ್ಲ, ರ್ಯಾಲಿ ಮಾಡಿದ ಸಾಯಂಕಾಲನೇ ನನಗೆ ಜಂಟಿ ಕಾರ್ಯದರ್ಶಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಕೊಡ್ತಾರೆ. ಏನ್ ಹೇಳ್ತಾರೆ ಮುಖ್ಯಮಂತ್ರಿ ಕಚೇರಿಯಿಂದ ಅಂದ್ರೆ, ಸ್ವಾಮಿಗಳೇ ಹೇಳ್ರಿ, ನಿಮ್ ಬೀದರ್ ಜನ ಏನಾದ್ರು ಮನಸ್ಸು ಮಾಡಿದ್ರೆ ಬೆಂಕಿ ಹಚ್ಚಿಕೊಡ್ತಾರ್ರಿ, ಅವ್ರು ಸ್ವಲ್ಪ ಹೇಳ್ರಿ ಅಂದ್ರೆ, ಬೀದರ್ನಲ್ಲಿ ಹಚ್ಚಿದಂತ ಬೆಂಕಿ ವಿಧಾನಸೌಧ ಮುಖ್ಯಮಂತ್ರಿ ಕುರ್ಚಿಗೂ ಬಿದ್ದಾಯ್ತು ಹೋಗಿ.
ಹಾಗಾಗಿ ಮುಖ್ಯಮಂತ್ರಿ ಕಚೇರಿಯಲ್ಲೇ ಫೋನ್ ಮಾಡ್ತಾರೆ, ಜರ ಹೇಳ್ರಿ ಬೀದರ್ನವ್ರಿಗೆ ಅಂತೇಳಿ. ಯಾಕೆಂದ್ರೆ ಅಷ್ಟು ಕಿಚ್ಚು, ಬೀದರ್ನ ಕಿಚ್ಚು ಸರ್ಕಾರ, ಮುಖ್ಯಮಂತ್ರಿಗಳೇ ಸ್ವತಃ ಅವ್ರ ಕಾರ್ಯದರ್ಶಿಗಳು ಫೋನ್ ಮಾಡಿಸಿದ್ರು. ಅದಕ್ಕೆ ನಿಮ್ಮೆಲ್ರಿಗೂ ಸೆಲ್ಯೂಟ್ ಮಾಡ್ತೇನೆ ನಾನು. ಜೈಲಿ ಅಲ್ಲಿ ನಾನು ನಮ್ಮ ಅನಿಲ್ ಬೆಲ್ದಾಳು ಮತ್ತೆ ನಮ್ಮ ಡಾಕುಳಗಿ, ನಮ್ಮ ಪಾಸ್ವಾನು ಮತ್ತೆ ನಮ್ಮ ಬೀದರ್ನ ಎಲ್ರಿಗೂ ಒಟ್ಟಿಗೆ ಸೇರಿಸಿ ಒಂದು ದಿನ, ಏನ್ ಜನ ಸತ್ತೋಗಲ್ಲ, ಊಟ ಇಲ್ಲ ಅಂದ್ರೆ ಸಾಯಲ್ಲ. ಬಾಬಾ ಸಾಹೇಬರು ಅವರ ಪತ್ರದಲ್ಲಿ ಬರೆದಿದ್ದಾರೆ ರಮಾಬಾಯಿಗೆ, ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ಇಸ್ಪೀಟ್ ಎಲೆ ಆಡಕ್ಕಲ್ಲ, ಜೂಜಾಡಕ್ಕಲ್ಲ, ಬಾರ್ ಹೋಗಕ್ಕಲ್ಲ, ಕ್ಲಬ್ ಹೋಗಕ್ಕಲ್ಲ. ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ, ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿಗಳ ತರ ಊರಿಂದ ಆಚೆ ಇದ್ದಾರೆ ರಮಾ, ನಾಯಿಗಳು ನೀರು ಮುಟ್ತವೆ ನನ್ನ ಜನ ನೀರು ಮುಟ್ಟಂಗಿಲ್ಲ ರಮಾ, ನನ್ನ ಜನ ಗುಡ್ಸ್ದಲ್ಲಿ ಬೆಂದು ಬೂದಿ ಹಾಕ್ತಿದ್ದಾರೆ ರಮಾ, ನನ್ನ ಜನರಿಗೋಸ್ಕರ ನಾನು 18 ಗಂಟೆಗಳ ಕಾಲ ಜ್ಞಾನದ ಕುಂಡದಲ್ಲಿ ದಯಿಸ್ಕೊಳ್ತಾ ಇದ್ದೀನಿ ರಮಾ, ಇವತ್ತು ನನಗೆ ಊಟ ಇಲ್ಲ, ನನ್ನ ಹತ್ರ ರೊಕ್ಕನೂ ಇಲ್ಲ, 2 ಪೀಸ್ ಬ್ರೆಡ್ ಇದೆ, ಅದನ್ನ ತಿಂದು ಮಲಗ್ತಾ ಇದ್ದೀನಿ ಅಂತ ಪತ್ರ ಬರೀತಾರೆ. ಇವತ್ತು ನಮ್ಮ ಅಧಿಕಾರಿಗಳು, ನಮ್ಮ ನೌಕರರು ಮತ್ತು ನೀವು ನಮ್ಮನ್ನು ಸೇರಿಸ್ಕೊಂಡು ಏನ್ ತಿಂತಾ ಇದ್ದೀವಿ, ಏನ್ ತಿಂತಿದೀವಿ ನಾವು? ಬ್ರೆಡ್ ಅನ್ನ ತಿಂದು ಇವತ್ತು ನಿಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಏನ್ ಇವತ್ತು ಭಾನುವಾರ ಬೇರೆ, ಏನೇನ್ ಮಾಡಿದ್ರಿ ಎತ್ರಿ ಕೈ ಭಾನುವಾರ. ಇಷ್ಟೆಲ್ಲದಕ್ಕೂ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆವರಿನ ಋಣದ ಭಿಕ್ಷೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬೀದರ್ ಜಿಲ್ಲೆ ಎಚ್ಚೆತ್ತ ಸಮುದಾಯ, ಜಾಗೃತ ಸಮುದಾಯ ಆಗಲಿ ಅಂತೇಳಿ ನಾನೊಂದು 5-6 ಜನಕ್ಕೆ ಕೇಳಿದೆ, ಒಂದು ದಿನದ ವಿಚಾರ ಸಂಕಿರಣ ಇಡ್ರಿ ಅಂತೇಳಿ. ಅವರು ತಕ್ಷಣವೇ ನಮ್ಮ ಎಲ್ಲ ಸಹೋದರರು ಸೇರ್ಕೊಂಡು ಬಹಳ ತುರ್ತಾಗಿ ಕಾರ್ಯಕ್ರಮ, ನಾನು ಬರೋಕ್ಕೂ ಆಗಿಲ್ಲ, ಬಹಳ ಆರೋಗ್ಯದ ಸಮಸ್ಯೆ, ನಮಗೆ ಸುತ್ತಾಡಿ ಜಾಸ್ತಿ ಸಮಸ್ಯೆ ಆಗಿತ್ತು. ಹಾಗಾಗಿ ಆರೋಗ್ಯ ಸಮಸ್ಯೆ ಇದ್ರೂ ತಾವು ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂತಹ ಪ್ರತಿಯೊಬ್ಬರಿಗೂ ನಾನು ಭೀಮವಂದನೆಗಳನ್ನ ಸಲ್ಲಿಸ್ತೇನೆ, ಭೀಮವಂದನೆಗಳನ್ನ ಸಲ್ಲಿಸ್ತೇನೆ. ಬಹುಶಃ ಇವತ್ತು ಚಂದ್ರಶೇಖರನವರು ಪ್ರತಿಯೊಂದು ವಿಷಯವನ್ನು ತಮಗೆ ಹೇಳಿದ್ದಾರೆ, ನೀವು ದಾಖಲೆಯಲ್ಲೂ ನೋಡಿದ್ದೀರಿ. ಇದು ಹೊಸ್ತೇನಲ್ಲ ನಮಗೆ, ಇದು ನಮಗೆ ಹೊಸ್ತೇನಲ್ಲ. ಯಾಕೆಂದ್ರೆ ನಮ್ಮ ಸಮುದಾಯಕ್ಕೆ ಇಡೀ ಜಗತ್ತು ಇಡೀ ವಿಶ್ವ ಯಾರ ಕಡೆ ಮುಖ ಮಾಡ್ತಿದ್ಯಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆನೆ ಮುಖ ಮಾಡ್ತಾರೆ. ಅಂಬೇಡ್ಕರ್ ಕಡೆ ಯಾಕೆ ಮುಖ ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಎಚ್ಚೆತ್ತ ಪ್ರಜ್ಞೆ, ಜಾಗೃತ ಪ್ರಜ್ಞೆ ಅಂತ. ಅವ್ರು ಯಾವತ್ತೂ ಮಲಗಲ್ಲ ಅಂತ. ಆದ್ರೆ ಮಲಗ್ಬಿಟ್ಟಿದೀವಿ ನಾವು. ಎಷ್ಟು ಬೆಡ್ಶೀಟ್ ಹಾಕೊಂಡಿದೀವಿ, ಎಷ್ಟು ಬೆಡ್ಶೀಟ್ ಹಾಕೊಂಡಿವಿ? 2 ಬೆಡ್ಶೀಟ್ ಹಾಕೊಂಡ್ಬಿಟ್ಟಿವಿ. ಯಾಕೆ ಮಲಗಿದ್ದೀವಿ ಅಂದ್ರೆ ಯಾರು ಹಕ್ಕು ಮತ್ತು ಅಧಿಕಾರಗಳು ನಿಮ್ಮ ಮನೆ ಮುಂದೆ ಬರೋದಿಲ್ಲ. ಯಾಕೆ ಹೈರಾಣವಾಗಿದ್ದಾರೆ ಚಂದ್ರಶೇಖರನವರು, ನಾವು ಮತ್ತೆ ನಮ್ಮ ಬೀದರ್ನ ಎಲ್ಲ ಹೋರಾಟಗಾರ ಹೊತ್ತು DC ಆಫೀಸ್ ಮುಂದೆ ಯಾಕೆ ಅಷ್ಟು ಜನ ಸಮುದಾಯ ನಿಂತಿತ್ತು ಅಂದ್ರೆ ಬಾಬಾ ಸಾಹೇಬರು ಒಂದೇ ಮಾತು ಹೇಳ್ತಾರೆ, ಹಕ್ಕು ಮತ್ತು ಅಧಿಕಾರ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಹಕ್ಕು ಮತ್ತು ಅಧಿಕಾರಗಳು ಹೋರಾಟ ಮಾಡಿ ಪಡ್ಕೋಬೇಕು. ಹೋರಾಟ ಮಾಡಲಿಲ್ಲ ಅಂದ್ರೆ 5-6 ಆಗ್ತಿರ್ಲಿಲ್ಲ. ಅದು ಬೀದರಿಂದೇ ಸಾಧ್ಯವಾಗಿದ್ದು, ಅದು ಜ್ಞಾನಪ್ರಕಾಶ್ ಸ್ವಾಮಿಯಿಂದ ಅಲ್ಲ.
ಅದು ಬೀದರಿಂದಲೇ ಸಾಧ್ಯವಾದ. ಯಾಕೆಂದ್ರೆ ನೀವು ಹಚ್ಚಿದಂತ ಕಿಡಿ, ನಾವು ಚಾಮರಾಜನಗರದಲ್ಲಿ ಹಚ್ಚಿದಂತ ಕಿಡಿ, ಅದು ಸರ್ಕಾರಕ್ಕೆ ವೈಬ್ರೇಷನ್ ಶುರುವಾಯಿತು. ಯಾಕೆ ಅಂದ್ರೆ ಈ ಸರ್ಕಾರಕ್ಕೆ 135 ಸೀಟ್ಗಳನ್ನ ತಂದು ಕೊಡ್ಲಿಕ್ಕೆ 100ಕ್ಕೆ 100 ನನ್ನ ಸಮುದಾಯ ಕಾರಣ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. 100ಕ್ಕೆ 100 ದುಡಿದಿದ್ದೀವಿ ಈ ಒಂದು ಸರ್ಕಾರಕ್ಕೆ. ಆದ್ರೆ ಈ ಸರ್ಕಾರದವರು ನಮಗೆ ಮಾಡಿದ್ದೇನೆಂದ್ರೆ ಒಂದು ಚಿಪ್ ಅನ್ನ ಕೊಟ್ಟಿದ್ದಾರೆ ಕೈಗೆ, ಇದು ಹಿಡ್ಕೊಳ್ಳಿ ಅಂತೇಳಿ. ಇದಕ್ಕೆ ಕಾರಣನೂ ನಾವೇ. ಅದಕ್ಕೆ ದಯಮಾಡಿ ಈಗ ನಾನು ಕೇಳ್ತಾ ಇದ್ದೇನೆ, ಈಗ ಬ್ಯಾಕ್ವರ್ಡ್ ಕ್ಲಾಸ್ ಸೆನ್ಸಸ್ ಗೊತ್ತಲ್ಲ, ಕೈ ಎತ್ತಿ. ಈಗ ಎಷ್ಟು ಜನ ಬರ್ಸಿದಿರಿ? ಕೈ ಎತ್ತಿ. ಸುಳ್ಳು ಹೇಳ್ಬಾರ್ದು. ಅಂಬೇಡ್ಕರ್ ವರ್ಸ್ತಾರೆ, ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಬರ್ಸಿದ್ರೆ ಕೈ ಎತ್ತಿ. ನಾವು ಬರ್ಸಿದ್ದೀವಿ ಸ್ವಾಮಿಗಳೇ ಅಂತ ಹೇಳಿ. ರೈಟ್, ಗುಡ್. ಬರ್ಸ್ತಾ ಇದ್ದೀರಿ. ಯಾಕೆ ಬರೆಸ್ತಾ ಇದ್ದೀರಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಡೆಮಾಕ್ರಸಿ ಶುಡ್ ಬಿ ರೆಸ್ಪೆಕ್ಟ್ ಆಫ್ ಮೆಜಾರಿಟಿ. ಮೆಜಾರಿಟಿ ಶುಡ್ ಬಿ ರೆಸ್ಪೆಕ್ಟ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆ ಬಹಳ ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ನಾವು ಬುದ್ಧಿಸ್ಟ್ ಅಂತ ಬರೆದು ಬಿಟ್ರೆ ನಮ್ಗೆಲ್ಲ ಹೊಟ್ಟೈತದೆ. ಅಯ್ಯೋ, ಧರ್ಮದ ಕಾಲಮಲ್ಲಿ ಏನ್ ಬರೀಬೇಕು? 300 ಫೋನ್ ಒಂದಿನಕ್ಕೆ. ಜಾತಿ ಏನ್ ಬರೀಬೇಕು? ಎಷ್ಟು ಪ್ರಶ್ನೆಗಳಪ್ಪ, ಎಷ್ಟು ಪ್ರಶ್ನೆಗಳು. ನಾವು ಹೇಳ್ತಾ ಇದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲ, ಈ ಸಂಖ್ಯೆಯನ್ನ ಕುಗ್ಗಿಸ್ಬೇಕು. ಬಲಗೈ ಸಮುದಾಯ ಅಂಬೇಡ್ಕರ್ ವಾದಿಗಳಿದಾರಲ್ಲ, ಅಂಬೇಡ್ಕರ್ ವಾದಿಗಳು ಎದೆತಟ್ಟಿ ಮಾತಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿರ್ತಕ್ಕಂಥವ್ರನ್ನ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ಹುನ್ನಾರವನ್ನ ಇವತ್ತು ಮಾಡಿಲ್ಲ. ಅದು ಈ ಆದೇಶ ಎಲ್ಲಿದು? ಈ ಆದೇಶ ಎಲ್ಲಿಂದ ಬಂದಿದೆ? ಗೋಡ್ ಹುಡುಗಿ ಚಾಪ್ ನಾಗಪುರದ ನಾಗರಾವ್ಗಳು ಅಲ್ಲಿಂದೇ ಬರೋದು, ಇವು ಅಲ್ಲಿಂದೇ ಬರೋದು. ಯಾಕೆಂದ್ರೆ ಪ್ರಕಾಶ್ ಅಂಬೇಡ್ಕರ್ ನಾವಿಬ್ರು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮಕ್ಕೆ ಹೋದಾಗ ಏನಾಯ್ತ್ರಿ, 100 ಜನ ಸೇರಿದ್ರು ಅಷ್ಟೇ, ಎಲ್ಲ ಇಂಜಿನಿಯರ್ಸ್. ಕಾಫಿ ಕೊಟ್ರು, ಬಿಸ್ಕೆಟ್ ಕೊಟ್ರು. ಇನಾಗ್ರೇಷನ್ ಮಾಡ್ತಾರೆ ಅನ್ಕೊಂಡ್ವಿ ನಾವು. ಕಾರ್ಯಕ್ರಮನ ಮಾಡ್ಲಿಲ್ಲ ಅವರು. ಒಂದು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ತಂದಿಟ್ರು, ಇಷ್ಟು ದಿನದ್ದು. ಅದಿಟ್ಟೇನ್ ಮಾಡಿದ್ರು, ಮೇಲ್ಗಡೆ ಒಂದು ಗ್ಲಾಸ್ ದಬಾಕಿದ್ರು. ಹಿಂಗೆ ಒಂದು ಗ್ಲಾಸ್ ದಬಾಕಿದ್ರು. ದಬಾಕ್ಬಿಟ್ಟು ಏನ್ ಮಾಡಿದ್ರು, ಟೀ ಕೊಟ್ರು, ಕಾಫಿ. ಡಿ ಚಂದ್ರಶೇಖರ್ ಸರ್ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಸರ್ ಮತ್ತು ಗುರುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದಿದ್ದಾರೋ ಇದರಲ್ಲಿ 50% ನಮ್ಮ ಸಮುದಾಯದ ಅಧಿಕಾರಿಗಳಿದ್ದಾರೆ ಮತ್ತು 50% ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗಾಗಿ ನಾವು ಬಲಗೈ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಈ ಸಮುದಾಯಕ್ಕೆ ತಮ್ಮ ಜೀವನ ಮುಡುಪಾಗಿಟ್ಟು ಹೋರಾಟದ ಮುಖಾಂತರ ಸಾಮಾಜಿಕ ನ್ಯಾಯಪರವಾಗಿ ಕೆಲಸ ಮಾಡತಕ್ಕಂಥ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಗೆ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮೆಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಯಾವಾಗಲೂ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೇಂದರ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಡಿ ಚಂದ್ರಶೇಖರಯ್ಯ ರಾಜ್ಯಾಧ್ಯಕ್ಷರು SC/ST ನೌಕರರ ಸಂಘ. ಇವರು ಸರ್ಕಾರ ನೌಕರದಲ್ಲಿದ್ದರೂ ಕೂಡ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಈ ಸಮುದಾಯ ಪರವಾಗಿ ಧ್ವನಿ ಮಾಡ್ಬೇಕಂತ ಹೇಳಿ ಇಡೀ ರಾಜ್ಯವನ್ನು ಸುತ್ತಾಡಿ ಈ ಸಮುದಾಯ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಅವರಿಗೂ ಕೂಡ ಬೀದರ್ ಜಿಲ್ಲೆಯ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಸದಾ ನಮ್ಮ ಜೊತೆ 30 ವರ್ಷ ಚಳವಳಿಯಲ್ಲಿ ತೊಡಗಿಸಿಕೊಂಡಿರುವಂತ ರಮೇಶ್ ಡಾಕುಳಿಗೆ ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶಿಲ್ಪತರಾವ್ ದೀನೆ ಇನ್ನೊಬ್ಬರು ಹಿರಿಯ ಹೋರಾಟಗಾರರು, ಬೀದರ್ ಜಿಲ್ಲೆಯ
ಇವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಳೆದ 30 ವರ್ಷದಿಂದ ದಲಿತ ಚಳವಳಿ ಜೊತೆ ಗುರುತಿಸಿಕೊಂಡು ಚಳವಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿವಕುಮಾರ್ ನೀಲಿಕಟ್ಟಿ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಪ್ರದೀಪ್ ನಾಟಿಕರ್ ವಿದ್ಯಾರ್ಥಿ ಪರಿಷತ್ತಿನಿಂದ ಸಂಘಟನೆಗೆ ಧುಮುಕಿ ತನ್ನ ಹೋರಾಟದ ಮುಖಾಂತರ ಇಡೀ ಸಮಾಜ ಜಾಗೃತಿ ಮಾಡ್ತಕ್ಕಂಥ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮುಖಂಡರು VM ಜ್ಯೋತಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಬಕ್ಕಪ್ಪ ಕೋಟೆ, MR ಗೋಡಬಾಲೆ, ಪ್ರೇಮ್ ಸಾಗರ್ ದಾಂಡೇಕರ್, ಶಿವಕುಮಾರ್ ಮೇತ್ರೆ, ಶಿವಾನಂದ್ ಮೇತ್ರೆ ತಹಸೀಲ್ದಾರರು, ಆನಂದರಾವ್ ಸರ್ಕಲ್ ಇನ್ಸ್ಪೆಕ್ಟರ್, ಬಿ ಕೃಷ್ಣಪ್ಪ ನ್ಯಾಯವಾದಿಗಳು, ಶಿವರಾಜ್ ಹಾಸನ್ಕರ್, ಲಕ್ಷ್ಮಣರಾವ್ ಬುಳ್ಳ, ವಿದ್ಯಾಸಾಗರ್ ಶಿಂದೆ, ಬಸವರಾಜ್ ಆರ್ಯ, ಅರಹಂತ್ ಸಾವಳೆ, ವಿನೋದ್ ಅಪ್ಪೆ, ದೇವೇಂದ್ರ ಸೋನಿ, ಕಪಿಲ್ ಗೋಡಬಲೆ, ಶಿವಮೂರ್ತಿ ಸುಬಾನೆ, ಲಿಂಗರಾಜ್ ಅರಸ್, ಅನಿಲ್ ಕುಮಾರ್ ಮೇಲ್ದೊಡ್ಡಿ, ದಿಲೀಪ್ ಕುಮಾರ್ ಉತ್ತಮ್ಕರ್, ಸದಾನಂದ್, ಜಗನ್ನಾಥ್ ಬನ್ನೇರ್, ವಿಠಲ್ ದಾಸ್ ಪ್ಯಾಗೆ, ಡಾಕ್ಟರ್ ಕಾಶಿನಾಥ್ ಆದಂತ ಹಿರಿಯರು, ಬುದ್ಧಘೋಷ್ ದೇವೇಂದ್ರ ಹೆಗಡೆ ಅವರು ಇನ್ನೂ ಬಹಳಷ್ಟು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ, ಬೌದ್ಧ ಧರ್ಮದ ಬೆಳವಣಿಗೆಗಾಗಿ ಕೆಲಸ ಮಾಡ್ತಾ ಇದ್ರು. ಆ ಒಂದು ವಿಧಿ ಆಟ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅವ್ರು ಕೊಟ್ಟಂತ ವಿಚಾರಗಳು, ಅವ್ರು ಕೊಟ್ಟಂತ ಸಾಹಿತ್ಯಗಳು, ಅವ್ರು ಮಾಡಿದಂತ ಹೋರಾಟ, ಬುದ್ಧ ಧಮ್ಮ ಸಂಘಕ್ಕೆ ಅವರು ನೀಡಿದ ಮಾರ್ಗದರ್ಶನ, ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರಾದಂಥ ಒಂದು ಸಮುದಾಯವನ್ನು, ಪ್ರಬಲ ಸಮುದಾಯವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕುಗ್ಗಿಸಬೇಕು. ಅವರ ಜನಸಂಖ್ಯೆಯನ್ನು ಕುಗ್ಗಿಸಿ ಅವರ ಎಲ್ಲ ಹಕ್ಕುಗಳನ್ನು ಕಿತ್ಕೋಬೇಕು ಅಂತಕ್ಕಂಥ ಹುನ್ನಾರ ಒಂದು ಕಡೆ ನಡೆದಿತ್ತು. ಆ ಹುನ್ನಾರವನ್ನು ನಾವು ರಾಜ್ಯಾದ್ಯಂತ ನಮ್ಮ ಬೆಳಗ್ಗೆ ಜಾತಿಗಳ ಒಕ್ಕೂಟದ ವತಿಯಿಂದ ಅದನ್ನು ಬಹಿರಂಗವಾಗಿ ಎಲ್ಲ ಕಡೆಗೂ ಹೋರಾಟವನ್ನು ಪ್ರಾರಂಭ ಮಾಡಿ ನಮ್ಮ ಹಕ್ಕು ಮತ್ತು ಅಧಿಕಾರಕ್ಕೋಸ್ಕರವಾಗಿ ಹೋರಾಟವನ್ನು ಸಕ್ರಿಯವಾಗಿ ಬೀದರಿಂದಲೇ ಪ್ರಾರಂಭ ಮಾಡಿ ಆ ಹೋರಾಟದ ಫಲವಾಗಿ ನಮಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳು ದೊರಕಲಿಕ್ಕೆ ಅವಕಾಶ ಆಯಿತು. ಅದರ ಬಗ್ಗೆ ಸಾಧಕ ಬಾಧಕರ ಬಗ್ಗೆ ಒಂದು ಚರ್ಚೆ ಆಯಿತು. ಈ ಚರ್ಚೆಯಲ್ಲಿ ಅಂಕಿ ಅಂಶಗಳ ಮುಖಾಂತರವಾಗಿ ಚಂದ್ರಶೇಖರ್ ಅವರು ವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾವ್ಯಾವ ಜನ ಸಮುದಾಯಕ್ಕೆ ಯಾರಿಗೂ ವಂಚನೆ ಆಗಬಾರ್ದು, ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಅಂಬೇಡ್ಕರ್ ಆಶಯ. ಹಾಗಾಗಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಿಬಿಟ್ರೆ ಅದು ಸಂವಿಧಾನ ಅಲ್ಲ, ಅದು ಅಪಚಾರ ಮಾಡೋದಾಗಿದೆ. ಹಾಗಾಗಿ ಯಾರಿಗೂ ಸುಣ್ಣ ಬೆಣ್ಣೆ ಹಾಕೋದು ಬೇಡ, ಎಲ್ರಿಗೂ ಬೆಣ್ಣೆನೇ ಹಾಕಿ ಅಂತೇಳಿ ನಾವೇನು ಮಾಡಿದ್ದೀವಿ, ನಮ್ಮ ಸಂಖ್ಯಾಬಲ ಏನಿದೆ, ನಮ್ಮ ಸಂಖ್ಯಾಬಲಕ್ಕೆ ಅನುಗುಣವಾಗಿ ನಮ್ಮ ಹಕ್ಕುಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ, ನಮಗೆಲ್ಲಿ ಮೋಸ ಆಗಿದೆ, ನಮಗೆಲ್ಲಿ ದೋಖ ಆಗಿದೆ ಅಂತೇಳಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಜೊತೆಗೆ ಮುಂದೆ ಬರತಕ್ಕಂಥ ಸೆನ್ಸಸ್ನಲ್ಲಿ ಸ್ಪಷ್ಟವಾಗಿ ದಾಖಲೆ ಮಾಡಿ ಯಾರೂ ಸಹ ತಮ್ಮ ತಮ್ಮ ಜಾತಿ ಧರ್ಮಗಳನ್ನು ಮುಚ್ಚಿಡಬೇಡಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜನಸಂಖ್ಯೆನೇ ಪ್ರಜಾಪ್ರಭುತ್ವದ ಮೌಲ್ಯ. ಹಾಗಾಗಿ ಅದಕ್ಕೊಂದು ಮೌಲ್ಯ ಬರಬೇಕಂದ್ರೆ ಜನಸಂಖ್ಯೆ ಬೇಕಲ್ಲ. ನಾವು ಪ್ರಬಲವಾದಂಥ ಜನಸಂಖ್ಯೆ ಇದ್ದೀವಿ. ಹಾಗಾಗಿ ನಮ್ಮ ಸಂಖ್ಯೆನ ಕರೆಕ್ಟಾಗಿ ನಮೂದಿಸಿ ಅಂತೇಳಿ ಇವತ್ತು ಬೀದರ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನು ನಮ್ಮೆಲ್ಲ ಸಂಘಟನೆ, ಎಲ್ಲ ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ಅಭಿಮಾನಿ ನೌಕರರು ಸೇರಿದ್ದು ಭಾಳ ಗಂಭೀರವಾಗಿ ಚರ್ಚೆ ಆಗಿದೆ. ಸರ್ಕಾರಕ್ಕೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಾರಸುದಾರರಾದಂಥ ಬಲಗೈ ಸಂಬಂಧಿತ ಜಾತಿಗಳನ್ನು ನೀವು ಕುಗ್ಗಿಸಬೇಡಿ. ಹಕ್ಕು ಮತ್ತು ಅಧಿಕಾರಗಳು ಸಮಾನವಾಗಿ ಹಂಚಿಕೆ ಆಗಲಿ ಅಂತಕ್ಕಂಥ ಸಂದೇಶ ಕೊಟ್ಟಿದೆ. ಒಂದು ಪಕ್ಷ ಏನಾದ್ರು ಅವರು ನಮಗೆ ಈಗ ಮಾಡ್ದಂಗೆ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡ್ದಂಗೆ ಅಂದ್ರೆ ಮುಂದೆ ಏನಾದ್ರು ಕೈ ಹಾಕಿದ್ರೆ ಅವ್ರ ಸರ್ಕಾರನೇ ಉಳಿಯಲ್ಲ ಅಂತಕ್ಕಂಥ ಸಂದೇಶ ಇಲ್ಲಿಂದ ಕೊಟ್ಟಿದೆ. ಬದಲಿ ಸಮುದಾಯದ ಬಗ್ಗೆ ಮಾತಾಡೋದಾದ್ರೆ ಧರ್ಮ ಬೌದ್ಧ ಅಂತ ಒಂದಿಷ್ಟು ಜನ ಬರೆಸ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಹಿಂದೂ ಅಂತಕ್ಕಂಥದ್ದು. ಇನ್ನು ಮೊನ್ನೆಷ್ಟೇ ಪತ್ರಿಕಾಗೋಷ್ಠಿ ಮೂಲಕ ಬಹಳಷ್ಟು ದಲಿತ ನಿಮ್ಮ ತಂದೆ ಇದ್ದಾರೆ. ಸೊ ಅವರೆಲ್ಲ ಬೌದ್ಧ ಅಂತ ಬರೆಸುವಂತ ಹೇಳ್ತಕ್ಕಂಥದ್ದು. ಬಟ್ ಈಗಾಗಲೇ ಕೆಲವು ಕಡೆ ನಮ್ದೇನು ಸರ್ಟಿಫಿಕೇಟ್ ನಾವು ನೋಡ್ತೀವಿ, 10th ಮಾರ್ಕ್ಸ್ ಕಾರ್ಡ್, ಅದರಲ್ಲ ಧರ್ಮ ಹಿಂದೂ ಅಂತಲೇ ಇರುವಾಗ ನಾವೇನು ಬೌದ್ಧಿಸ್ಟ್ಗಳ, ನಾವೇನು ದೀಕ್ಷಾ ತಗೊಂಡಿದ್ದೇವೆ, ನಾವು ಬೌದ್ಧ ಅಂತ ಬರ್ಸ್ಲಿಕ್ಕೆ. ಸೊ ಈ ವಿಚಾರದ ಬಗ್ಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ. ಅಂಕಿ ಸಂಖ್ಯೆ ಹೆಂಗೆ ಬರ್ಸಿದ್ರೆ ಸಿಗುತ್ತಾ? ಖಂಡಿತ ಸಿಗುತ್ತೆ. ನೋಡಿ, ಧರ್ಮನೇ ಬೇರೆ, ಜಾತಿನೇ ಬೇರೆ. ಮೀಸಲಾತಿ ಧರ್ಮದ ಆಧಾರಿತವಾಗಿಲ್ಲ. ಅನ್ಟಚಬಲ್ಸ್ ಆರ್ ನಾಟ್ ಹಿಂದೂ ಅಂತ 1911 ಗೆಜೆಟ್ನಲ್ಲೇ ಪ್ರಕಾರ. ನಾವು ಹಿಂದೂಗಳಾಗಿದ್ದರೆ ನಾವು ಮೀಸಲಾತಿ ಯಾಕೆ ಕೇಳ್ತಿದ್ವಿ? ನಾವು ಬಿಟ್ಕೋಬೇಕಾಗಿತ್ತು ದೇವಸ್ಥಾನದ ಒಳಗಡೆ ನೀರು ಮುಟ್ಟಿಸ್ಬೇಕು. ನಾವು ಹಿಂದೂಗಳು ಅಲ್ಲವೇ ಅಲ್ಲ. ಅಂಬೇಡ್ಕರ್ ಡಿಕ್ಲೇರ್ ಮಾಡಿದ್ದಾರೆ, ಬ್ರಿಟಿಷ್ ಗೆಜೆಟ್ನಲ್ಲಿದೆ ಅನ್ಟಚಬಲ್ಸ್ ಆರ್ ನಾಟ್ ಹಿಂದೂ ಅಂತೇಳಿ. ಹಾಗಾಗಿ
ಹಿಂದೂ ಅಂತಕ್ಕಂಥದ್ದು ಏನಾಗಿದೆ, ನಮ್ಮ ಏನು ಈ ಆಳುವ ಸಮುದಾಯ ಇದೆಯಲ್ಲ ಅದನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡ್ತಾರೆ. ಧರ್ಮದೇಶ ಬಾಬಾ ಸಾಹೇಬ್ ಬಲಿಷ್ಠ ಆಗ್ತಿದ್ದಾರೆ. ಯಾರು ಹಿಂದೂಗಳಲ್ಲ, ನಾವು ಮೂಲತಃ ಬೌದ್ಧರಾಗಿದ್ದೀವಿ. ಹಾಗಾಗಿ ನಮ್ಮ ಮನೆಗೆ ನಾವು ವಾಪಸ್ ಬರೋಕ್ಕೆ ಇನ್ನೊಬ್ಬರ ಹತ್ರ ಏನು ನಾವು ಸರ್ಟಿಫಿಕೇಟ್ ತೊಗೋಬೇಕಾದ ಅವಶ್ಯಕತೆ ಇಲ್ಲ. ಬೌದ್ಧ ಧರ್ಮದ ಸರ್ಟಿಫಿಕೇಟ್ಗಳು ಈಗಾಗಲೇ ಇಲಾಖೆ ಸಿಗ್ತವೆ. ಅದಕ್ಕೆ ವ್ಯವಸ್ಥೆ ಸರ್ಕಾರದ ಹಂತದಲ್ಲಿ ಮಾತಾಡ್ತಿದ್ದಾರೆ. 1990 ಗೆಜೆಟ್ ಆಗಿದೆ. ಕರ್ನಾಟಕ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದ್ರೆ ಪರಿಶಿಷ್ಟ ಬೌದ್ಧ ವಲಯ ಸರ್ಟಿಫಿಕೇಟ್ ಸಿಗುತ್ತೆ, ಯಾವುದೇ ಸಮಸ್ಯೆ ಇರಲ್ಲ. ಇದು ಜಾತಿಯ ಆಧಾರಿತ ಮೀಸಲಾತಿ ಅಷ್ಟೇ ಹೊರತು ಧರ್ಮಾತೀತ ಅಲ್ವೇ ಅಲ್ಲ. ಅದಕ್ಕೆ ಯಾಕೆ ಕೆಲವರು ಹಿಂದೂ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಹಿಂದೂ ಅಂತ ಯಾಕೆ ಬರ್ದಿದ್ದಾರೆ ಅಂದರೆ ಅವರಿಗೆ ಭಯ ಇದೆ, ದೇವ್ರ ಕಣ್ಣು ಕಿತ್ಕೊಂಡ್ಬಿಡ್ತದೆ, ಕಾಲು ಕಿತ್ಕೊಂಡ್ಬಿಡ್ತದೆ ಅಂತ ಹೇಳಿ. ಯಾವ ಕಾಲನ್ನು ಕಿತ್ಕೊಳ್ಳೋದು, ಯಾವ ಕೈನೂ ಕಿತ್ಕೊಳ್ಳಲ್ಲ. ಸ್ವತಃ ಪ್ರಧಾನಿಗಳೇ ಹಿಂದೂ ಧರ್ಮ ನೀಹಿ ಅಂತಾರೆ. ಸುಪ್ರೀಂ ಕೋರ್ಟಲ್ಲಿ ಹಿಂದೂ ಧರ್ಮದ ವ್ಯಾಖ್ಯಾನ ಹೇಳಿದ್ರೆ ಹಿಂದೂ ಧರ್ಮವೇ ಅಲ್ಲ ಅಂತಾರೆ. ಧರ್ಮವೇ ಅಲ್ಲ ಅಂದಮೇಲೆ ಧರ್ಮ ಅಂತ ಹೆಂಗೆ ಬಳಸ್ತೀರಾ? ಅವಕ್ಕೇನು ರೇಟ್ ದ ರಿಲಿಜಿಯಸ್ ಇನ್ ಹಿಂದೂ. ಬುದ್ಧಿಸ್ಟ್ ಇಸೆ ಅದು ನೇಮ್, ಅದಿದೆ, ಫೌಂಡರ್ ಇದ್ದಾರೆ. ಹಾಗಾಗಿ ಬೌದ್ಧ ಅಂತ ಬರ್ಕೊಳ್ಳೋದು ಹೆಮ್ಮೆ ಬಾಬಾ ಸಾಹೇಬ್ ಹೇಳಿರೋದು. ಅದಕ್ಕೋಸ್ಕರ ಬೌದ್ಧ ಅಂತ ಬರೋದು ಯಾವ ಸಮಸ್ಯೆ ಇಲ್ಲ ಅಂತ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಮಾಧ್ಯಮದ ಎಲ್ಲ ಒಕ್ಕೂಟ ಬರೋದು ಧನ್ಯವಾದಗಳು. ಈ ಕ್ರಿಶ್ಚಿಯನ್ ಪ್ರತಿಯೊಂದು ಗಲ್ಲಿಯಲ್ಲಿ ಚರ್ಚ್ಗಳಿದೆ, ಆಲ್ರೆಡಿ ಪಾದ್ರಿ ಎಲ್ಲ ಬರ್ತಾರೆ. ಅದಕ್ಕೇನು ಇದು ಮಾಡೋದು ಸರ್? ಈಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ 2023 ಭಾಳ ನೇರವಾಗಿ ಹೇಳ್ತಾ ಇದ್ದಾನೆ. ಸನ್ಮಾನ್ಯ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗಿದೆ. ಏನು ಡಿಸೈಡ್ ಆಗಿದೆ ಅಂದರೆ ದಲಿತರು, ಬೌದ್ಧ, ಸಿಖ್ ಅಥವಾ ಜೈನ್ ಧರ್ಮಕ್ಕೆ ಹೋದ್ರೆ ಅವರ ಮೀಸಲಾತಿಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗೋದಿಲ್ಲ. ಅಪ್ಪಿ ತಪ್ಪಿ ಅವರೇನಾದರೂ ಈ ದೇಶದ ಧರ್ಮಗಳಲ್ಲದ ಮುಸ್ಲಿಂ, ಕ್ರೈಸ್ತ ಅಂತ ಬರೆದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಸಿಗಲ್ಲ, ಸರ್ಟಿಫಿಕೇಟು ಸಿಗಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೋದಿ ಕ್ಯಾಬಿನೆಟ್ ಡಿಸೈಡ್ ಆಗಿದೆ. ಈಗಾಗಲೇ ಚರ್ಚೆ ಆಗಿದೆ, ಅದು ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಸಮುದಾಯ ಇದೆ, ಅವರು ಮೀಸಲಾತಿ ಉಳಿಸ್ಕೋಬೇಕು ಅಂದರೆ ಅವರು ಬರೀಲೇಬೇಕು. ಇಲ್ಲಾಂದರೆ ಕ್ರೈಸ್ತ ಮತ್ತು ಮುಸ್ಲಿಮನ್ ಅಂತ ಬರೆದ್ರೆ ಖಂಡಿತ ಸರ್ಟಿಫಿಕೇಟ್ ಸಿಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಧನ್ಯವಾದ. ತಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಒಕ್ಕೂಟ